ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಆಶಾ ಅವರು ಸರಿತಾ ಅವರು ಇಬ್ರು ಸೇರಿ ವಿವೇಕ್ ಮತ್ತೆ ಗೌರಿಗೆ ಇಬ್ರಿಗೂ ಸಹ ಮಂಗಳ ಸ್ನಾನ ಮಾಡಿಸ್ತಾರೆ. ತಕ್ಷಣ ಹಬ್ಬ ಅಜ್ಜಿ ಮುಗೀತಾ, ನೀನ್ ನನ್ನ ಎಷ್ಟು ಅಂತ ಸಾಯಿಸ್ತೀಯ, ನನಗೆ ಆಫೀಸಲ್ಲಿ ವರ್ಕ್ ಇದೆ, ಹೋಗ್ಬೇಕು ಆಯ್ತಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಮೊಮ್ಮಗ್ನಿ, ಯಾಕೋ ಅಷ್ಟು ಜೋರಾಗಿ ಕಿಚ್ಕೊಳ್ತೀಯಾ, ಒಂದ್ ಕೆಲ್ಸ ಬಾಕಿ ಇದೆ ಇರೋ ಅಂತ ಹೇಳ್ತಿದ್ರೆ, ಇನ್ನ ಒಂದ್ ಕೆಲ್ಸ ಅಂದ್ರೆ ನಡೀರಿ ತುಳಸಿ ಕಟ್ಟೆ ಹತ್ರ ಅಂತ ಹೇಳಿ ಎಲ್ಲರೂ ತುಳಸಿ ಕಟ್ಟೆ ಹತ್ರ ಹೋಗ್ತಾ ಇರ್ತಾರೆ. ಆಗ ಎಲ್ಲ ಪ್ರದಕ್ಷಿಣೆ ಹಾಕ್ರು ಅಂತ ಹೇಳಿ ಗೌರಿ ಮತ್ತೆ ವಿವೇಕ್ ಇಬ್ರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತಾರೆ. ಆಗ ಆ ಗಂಟನ ಬಿಚ್ಚಿ, ಇವತ್ತಿಗೆ ನಿಮ್ ಪೂಜೆ ವ್ರತ ಎಲ್ಲ ಮುಗೀತು ಆಯ್ತಾ, ಇನ್ನೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಅಜ್ಜಿ ಬಿಟ್ರೆ ಈ ಕಡೆ ವಿವೇಕ್ ಎದ್ನೋ ಬಿದ್ನೋ ಅಂತ ಹೊರಡೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿಗೆ ಅವ್ರ ಪಕ್ಕದ ಮನೆಯವ್ರು ಬಂದು ಅರ್ಶನ ಕುಂಕುಮ ಕೊಟ್ಟಿ, ಕಾಂತಲಕ್ಷ್ಮಿ ಅವರೇ, ನಮ್ಮ ಮಗಳಿಗೆ 16 ದಿವಸದ ಹಬ್ಬ ಮಾಡ್ತಿದ್ದೀವಿ ಕಣ್ರಿ, ಬನ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ ನೋಡಿ ಅವಳ ಮನ್ಸಲ್ಲೂ ಆಸೆ ಹುಟ್ಟಿರುತ್ತೆ. ಅವ್ರಿ ನನ್ನ ಮನ್ಸಲ್ಲಿ ಒಂದು ಆಸೆ ಆಗ್ತಿದೆ ರೀ. ಏನೇ ಅದು ಹೇಗಿದ್ರು ಗೌರಿಗೂ 16 ದಿವಸದ ಹಬ್ಬ ಮಾಡಿ ಅವಳ ಕತ್ತಿಗೆ ಕರಿಮಣಿ ಎಲ್ಲ ಪೋಣಿಸ್ಬೇಕಲ್ಲ ರೀ, ಮಾಡೋಣವೇನ್ರಿ ಅಂತ ಕೇಳ್ತಿದ್ರೆ, ಏನ್ ಮಾತಾಡ್ತಿದ್ಯಾ ಕಾಂತ ನೀನು, ಫಸ್ಟೇ ನಾವು ಸಾಲದಲ್ಲಿದ್ದೀವಿ, ಅದಲ್ದಿರ ಆ ಮನೆಯವ್ರೇನಾದ್ರು ಗೌರಿನ ಕಳಿಸ್ತಾರೆ ಅಂತ ಅನ್ಕೊಂಡಿದ್ಯಾ, ಏನಂತ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಕಾಂತಲಕ್ಷ್ಮಿ ಅವ್ರ ಗಂಡ ಅಷ್ಟೊತ್ತಿಗೆ, ಅಮ್ಮ ನೀನು ಏನೇ ಆಸೆ ಪಟ್ರು ಅದು ಭ್ರಮೆ ಆಗುತ್ತೆ, ಸುಮ್ಮನೆ ಇರು, ಆದ್ರೂ ಭಾವ ಹೇಳೋದು ಸರಿಯಾಗೇ ಇರುತ್ತೆ, ಆದ್ರೆ ಅವ್ರ ಮಾತ್ರ ಹೊರಟಷ್ಟೇ, ಆದ್ರೆ ಅವರೆಲ್ಲ ಮುನ್ಸೂಚನೆ ಮಾಡ್ಕೊಂಡೆ ಅವ್ರು ಏನೇನ್ ನಿರ್ಧಾರ ಬೇಕೋ ತಗೊಂಡಿರ್ತಾರೆ ಅಮ್ಮ ಅಂತ ಚಿನ್ನು ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ವಿವೇಕ್ ವಾಶ್ರೂಮ್ ಇಂದ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ರೆ, ಅಷ್ಟೊತ್ತಿಗೆ ಗೌರಿ ಆ ರೂಮ್ ಒಳಗಿರ್ತಾಳೆ. ನೋಡಿದ್ರೆ ಅವನು ಕೂತ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಅವಳು ಇರೋದನ್ನ ನೋಡಿ ಅವನಿಗೆ ತುಂಬಾ ಶಾಕ್ ಆಗಿ ಜೋರಾಗಿ ಕಿಚ್ಕೋತಾ ಇರ್ತಾನೆ. ನೀನೇನ್ ಇಲ್ಲಿದ್ಯಾ ರೀ, ಇನ್ನೆಲ್ರಿ ಇರ್ಲಿ, ಅಲ್ಲ ನಿನಗೆ ಯಾರು ರೂಮ್ ಒಳಗಿರೋಕ್ ಹೇಳಿದ್ದು, ನಿನಗೆ ಯಾರು ಅಧಿಕಾರ ಕೊಟ್ಟಿರೋದು ಅಂತ ಹೇಳ್ತಿದ್ದಂಗೆ ಗೌರಿ, ಸರಿ ಅಂತ ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ, ಇದು ನಿಮ್ಮೊಬ್ಬರದೇ ಎಲ್ಲ ರೂಮು, ಇವಾಗ ನಮ್ಮಿಬ್ರದ್ದು ಆಗಿದೆ, ಎಂತಕ್ಕಂದ್ರೆ ನೆನ್ನೆ ಅಜ್ಜಿಯವ್ರು ಕಳ್ಸಿದ್ರು ತಾನೆ, ಏಕೆ ಏನಂತ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಿದ್ರು. ನಾನು ನಿಮ್ಮ ಅಜ್ಜಿ ಹೇಳಿದ್ದು ನಮ್ಮಜ್ಜಿ ಹೇಳಿದ್ದು ಅಂತೆಲ್ಲ ನಾನು ಕೇಳ್ತಾ ಇಲ್ಲ, ಏಂತಕ್ಕಿದ್ಯಾ, ಯಾವ ವಿಚಾರಕ್ಕಿದ್ಯಾ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ಇದು ನನ್ನ ರೂಮು, ಅಷ್ಟಕ್ಕೂ ನನಗೆ ಈ ರೂಮಲ್ಲಿರೋ ಅಧಿಕಾರ ಇದೆ, ಏಂತಕ್ಕಂದ್ರೆ ನಾನು ನಿಮ್ಮ ಹೆಂಡ್ತಿ, ನನಗೆಲ್ಲ ಸರ್ವ ಅಧಿಕಾರಗಳು ಇದೆ, ಇರ್ಬೋದು, ಹೋಗ್ಬೋದು, ಮಲ್ಕೋಬೋದು, ಏನಾದ್ರೂ ಮಾಡ್ಕೋಬೋದು, ನಾನು ನಿಮಗೇನು ಎಲ್ಲ ಹೇಳಿ ಇರ್ಬೇಕಾ ಅಂತ ಹೇಳ್ತಿದ್ದಂಗೆ ವಿವೇಕ್ಗೂ ಸಹ ಇವಳೇನು ಈ ರೀತಿ ಹೇಳ್ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಅಯೋಮಯದಲ್ಲಿರ್ತಾನೆ. ಹೋಗ್ತಾ ಹೋಗ್ತಾ ಗೌರಿಗೆ ತುಂಬಾ ಬೇಜಾರಾಗೋ ಒಂದು ಸಂಗತಿಗೆ ನೆನಪಾಗುತ್ತೆ. ಅಲ್ಲ, ಇವ್ರು ನೋಡಿದ್ರೆ 3 ದಿವಸ ಇರೋದು ಟೈಮು ಅಂತ ಹೇಳ್ತಿದ್ದಾರೆ, ಏನಪ್ಪ ಮಾಡೋದು, ಹೇಗಪ್ಪ ನಾನು ನಿಭಾಯಿಸೋದು, ನಾನು ಹೇಗೆ ಇವ್ರನ್ನ ನಿಜನ ನಂಬಿಸೋದು ಅಂತ ಗೌರಿ ಯೋಚನೆ ಮಾಡ್ತಾ ಸೀದಾ ಚಿನ್ನುಗೆ ಕಾಲ್ ಮಾಡ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಚಿನ್ನು, ನಾನು ನಿನ್ನೆ ನಂಬಿದ್ದೀನಿ ಕಣೆ, ಅಕ್ಕ ಎಲ್ಲೇ ಹೋಗ್ತಿದ್ದಾಳೆ ಏನು ಅಂತ ಸಾಕ್ಷಿನ ನಿರೂಪಿಸೆ ಪ್ಲೀಸ್ ಕಣೆ, ಇಲ್ಲ ನನ್ನ ಜೀವನ ಹಾಳಾಗ್ಬಿಡುತ್ತೆ, ಎಲ್ಲ ನಿನ್ನ ಕೈಗೆ ಕೊಟ್ಟಿದ್ದೀನಿ ಚಿನ್ನು ಅಂತ ಹೇಳ್ತಿದ್ದ ಗೌರಿ, ಆಯ್ತು ಬಿಡಕ್ಕ, ನೀನೇನು ವರಿ ಮಾಡ್ಕೋಬೇಡ, ನಾನು ನೋಡ್ಕೊಳ್ತೀನಿ ಅಂತ ಚಿನ್ನನು ಸಹ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಯೋಚನೆ ಮಾಡಿ ಸೀದಾ ಅವ್ರ ಅಕ್ಕನ ಹತ್ರ ಹೋಗ್ತಾರೆ. ಅಕ್ಕ, ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಕ್ಕ, ಏನೇ ಮತ್ತೆ ಏನು ಮುಳುಗ್ಸೋ ಅಂತ ಏನೇ ಕೆಲಸ, ಅದು ಅಕ್ಕ ಏನು ಇಲ್ಲ ಅಕ್ಕ, ಗೌರಿಗೆ 16 ದಿವಸದ ಹಬ್ಬ ಮಾಡೋಣ ಅಂತ ಇದ್ದೀನಕ್ಕ, ಇವಾಗ ನಾವು ಹೋದ್ರೆ ಒಪ್ಪಲ್ಲ ಅಕ್ಕ, ಹೇಗಾದ್ರೂ ಮಾಡಿ ನೀನೇ ಗೌರಿನೂ ಮತ್ತೆ ಅಳಿಯಂದಿರನ್ನ ಮನೆಗೆ ಕರ್ಸೋ ಥರ ಮಾಡಕ್ಕ ಪ್ಲೀಸ್ ಅಕ್ಕ ಅಂತ ಕಾಡ್ತಾ ಇರ್ತಾಳೆ. ಆಗ
ನಾನು ಹೋದ್ರೆ ಬಿಡಲ್ಲ ಕಣೆ ಅವರು. ಅಷ್ಟಕ್ಕೂ ನಿಮ್ ಬೀಗ್ರಿದಾರಲ್ಲ, ಬಾಯಿಗೆ ಬಂದಂಗೆ ಬೈತಾರೆ ಕಣೆ. ನನ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಪ್ಲೀಸ್ ಅಕ್ಕ ಅಂತ ಹೇಗೋ ಕಷ್ಟಪಟ್ಟು ಒಪ್ಸಿರ್ತಾರೆ. ಸರಿ ಅಂತ ಈ ಕಡೆ ಹೊರಟಿರ್ತಾರೆ. ಇನ್ನ ಗೌರಿ ಮನೆ ಮಂದಿಯವ್ರಿಗೆಲ್ಲರಿಗೂ ಕಾಫಿ ಕೊಡ್ತಾ ಇದ್ರೆ ಆ ಕಡೆಯಿಂದ ಗೌರಿ ಅಂತ ಅನ್ಕೋ ಬರ್ತಾ ಇರ್ತಾರೆ ಅವ್ರ ದೊಡ್ಡಮ್ಮ. ಆಗ ದೊಡ್ಡಮ್ಮ ಎಂತಕ್ಕೆ ಇವಾಗ ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನ ಈ ಕಡೆ ವಿವೇಕ್ ಮತ್ತೆ ಸರಿತಾ ಎಲ್ಲರೂ ನೋಡ್ತಾ ಇರ್ತಾರೆ. ಇನ್ನ ಸರಿತಾ ಅವ್ರಿಗೆ ಒಂದೇ ಸಮ ಕೋಪ ಮಾಡ್ಕೊಂಡು, ನಿಮ್ಗೆ ಯಾರ್ರೀ ಇಲ್ಲಿವರೆಗೂ ಬರಕ್ ಹೇಳಿರೋದು? ಅಷ್ಟಕ್ಕೂ ಅವಳಿಗೆ ಹೇಳಿದೀನಿ ತಾನೆ, ಆ ಮನೆಯವರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು, ನೀನ್ ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು ಅಂತ. ನಿಮ್ನೆ ಅಂತ ಕರ್ಸಿದಾಳೆ ಅಂತ ಹೇಳಿ ಮತ್ತೆ ಅಲ್ಲಿ ರಾಧಾ ಅಂತಾನ ಮಾಡ್ತಾ ಇರ್ತಾರೆ. ಈಗ ಗೌರಿ ಅವ್ರ ದೊಡ್ಡಮ್ಮ ಬಂದಿದ್ದಾರೆ. ಹೇಗಾದ್ರೂ ಮಾಡಿ ಗೌರಿನು ಮತ್ತೆ ವಿವೇಕ್ನು ಮನೆ ಕರ್ಕೊಂಡು ಹೋಗ್ಬೇಕು ಅಂತ. ಈಗ ಸರಿತಾ ಅದಕ್ಕೆ ಅಡ್ಡೆ ತಡಿದೀರ ಕಳಿಸ್ತಾಳ ಅಥವಾ ಮತ್ತೆ ಇಲ್ಲೇ ಏನಾದ್ರೂ ಗೊಂದಲಗಳು ಹುಟ್ಟುತ್ತಾ ನನ್ನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.